ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನಾಗಿ ಮಹಾರಾಜನಾಗಿ ಮಂಜು ಅವರು ತಮ್ಮ ಪೀಠವನ್ನು ಅಲಂಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ರಾಜನಿಗೆ ಟಕ್ಕರ್ ಕೊಡೋಕ್ಕಾಗಿ ಈಗ ಯುವರಾಣಿ ಆಗಮನವಾಗಿದೆ. ಯಾರು ಆ ಯುವರಾಣಿ? ಆ ಯುವರಾಣಿಗಿರುವ ಅಧಿಕಾರವೇನು? ಆ ಯುವರಾಣಿ ಕೊಟ್ಟ ಸೀಕ್ರೆಟ್ ಟಾಸ್ಕ್ ಏನು ಅನ್ನೋದ್ರ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಾಗಿ ನೀವು ನೋಡಿರ್ಬೋದು ನನ್ನ ಚಾನಲ್ನ ಟಿವಿಗೂ ಮುನ್ನೇ ಕೆಲವೊಂದು ವೀಡಿಯೋಸ್ಗಳನ್ನ ಹಾಕಿ ಅಪ್ಡೇಟ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆಯಲ್ಲಿ ಈಗ ರಾಜನ ಆರ್ಭಟ ಜೋರಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ರಾಜ ಬಹಳ ಕ್ರೂರ, ಕಪಟ ಹಾಗೂ ಹಠ, ತಲೆಗೆ ಮದ ಏರಿದ ರಾಜನಾಗಿದ್ದು ಈ ರಾಜನ ಸೊಕ್ಕು ಅಡಗಿಸಲು ರಾಜನ ಮದ ಅಡಗಿಸಲು ಬರ್ತಿದ್ದಾರೆ ಯುವರಾಣಿ ಮೋಕ್ಷಿತಾ ಅವರು. ಹೌದು, ಈ ಬಿಗ್ ಬಾಸ್ ಸಾಮ್ರಾಜ್ಯದ ಯುವರಾಣಿಯಾಗಿ ಮೋಕ್ಷಿತಾ ಅವರ ಆಗಮನವಾಗಿದೆ. ಅಷ್ಟೇ ಅಲ್ಲದೆ ಅವರ ಪಟ್ಟಾಭಿಷೇಕ ಕೂಡ ಅದ್ದೂರಿಯಾಗಿ ನಡೆದಿದೆ. ಹೂವಿನ ಸುರಿಮಳೆ ಮೂಲಕ ಇವರ ಪಟ್ಟಾಭಿಷೇಕ ನಡೆದಿದೆ. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ರಾಜ ಒಬ್ಬನೇ ಇದ್ದರೆ ಹೇಗೆ? ಅದಕ್ಕಾಗಿ ಯೋಚಿಸಿ ಬಿಗ್ ಬಾಸ್ ಈಗ ರಾಣಿ ಆಗಮನ ಮಾಡಿದ್ದಾರೆ. ಈ ರಾಣಿಯ ಆಗಮನದಿಂದ ಮನೆ ಈಗ ಎರಡು ಭಾಗವಾಗಿದೆ. ಹೌದು ವೀಕ್ಷಕರೇ, ರಾಜನ ಒಂದು ಭಾಗ ಹಾಗೂ ರಾಣಿಯದು ಒಂದು ಭಾಗ. ಬಿಗ್ ಬಾಸ್ ಸಾಮ್ರಾಜ್ಯ ಈಗ ಎರಡು ಭಾಗಗಳಾಗಿದೆ ಅಂತಲೇ ಹೇಳ್ಬೋದು. ರಾಣಿ ಭಾಗದಲ್ಲಿ ಅಂದರೆ ಮೋಕ್ಷಿತರ ಪರವಾಗಿ ಹನುಮಂತು ಹಾಗೂ ಚೈತ್ರ ಹಾಗೂ ಶಿಶಿರ್ ಮತ್ತು ರಜತ್ ಅವರು ರಾಣಿಯ ಸಪೋರ್ಟಿಗಿದ್ದಾರೆ. ಅಷ್ಟೇ ರಾಜನ ಸಪೋರ್ಟಿಗೆ ಯಾರ್ಯಾರಿದ್ದಾರೆ ಅಂದರೆ ತ್ರಿವಿಕ್ರಮ್, ಭವ್ಯಗೌಡ, ಐಶ್ವರ್ಯ. ಬಿಗ್ ಬಾಸ್ ಸಾಮ್ರಾಜ್ಯ ರಾಜನ ಪರವಾಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಿಗ್ ಬಾಸ್ ಮನೇಲಿ ಈಗ ಜಗಳ ಸ್ಟಾರ್ಟ್ ಆಗಿದೆ. ಹೌದು, ಕ್ಯಾಪ್ಟನ್ ರೂಮ್ ಒಳಗೆ ನೀವು ಬರೋಂಗಿಲ್ಲ ಅಂತ ಮಂಜು ಅವರು ಹೇಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಮೋಕ್ಷದ ಅಧಿಕಾರ ಏನಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ರಾಜನಿಗೆ ಏನು ಅಧಿಕಾರ ಇರುತ್ತೆ ಅದು ರಾಣಿಗೂ ಅದೇ ಅಧಿಕಾರ ಇರುತ್ತೆ. ಅವ್ರಿಗೆ ಪ್ರಜೆಗಳಿಗೆ ಪನಿಷ್ಮೆಂಟ್ ಕೊಡ್ಬೋದು, ತಮಗೆ ಏನು ಬೇಕಾದ ಕೆಲಸ ಮಾಡಿಸ್ಕೊಬೋದು ಪ್ರಜೆಗಳಿಂದ. ಆದರೆ ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ ಅಂತ ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ. ಕ್ಯಾಪ್ಟನ್ ರೂಮಿಗೆ ಕ್ಯಾಪ್ಟನ್ ಬಿಟ್ಟು ಬೇರೆ ಯಾರೂ ಒಳಗಡೆ ಬರೋಂಗಿಲ್ಲ. ಅದು ಟಾಸ್ಕ್ ಟೈಮ್ನಲ್ಲಿ ಆಗಿರ್ಬೋದು, ಯಾವುದೇ ಟೈಮ್ನಾಗಿರ್ಬೋದು. ಅದು ಬಿಗ್ ಬಾಸ್ ಆಜ್ಞೆ ಇದ್ದರೆ ಮಾತ್ರ ಕ್ಯಾಪ್ಟನ್ ರೂಮಿಗೆ ಬರಬೇಕು. ಆದರೆ ಇಲ್ಲಿ ಮೋಕ್ಷಿತಾ ಅವರು ನಾನು ರಾಣಿಯಾಗಿದ್ದೀನಿ, ನಾನು ಬರಬೇಕಾದ್ರೆ ಅದಾಗಲ್ಲ. ಕ್ಯಾಪ್ಟನ್ ರೂಮ್ ಒಳಗೆ ಬರಬೇಕಂದ್ರೆ ಮೋಕ್ಷಿತಾ ಅವರಿಗೆ ಇಲ್ಲ ಕ್ಯಾಪ್ಟನ್ ಆಗಿ ಆದರೂ ಪರ್ಮಿಷನ್ ಕೊಟ್ಟಿರಬೇಕು, ಇಲ್ಲಾಂದರೆ ಬಿಗ್ ಬಾಸ್ ಆದರೂ ಪರ್ಮಿಷನ್ ಕೊಟ್ಟಿರಬೇಕು. ಇಲ್ಲಿ ಮೋಕ್ಷಿತಾ ಅವರಿಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ. ವಿತೌಟ್ ಪರ್ಮಿಷನ್ ಕ್ಯಾಪ್ಟನ್ ರೂಮಿಗೆ ಯಾರು ಅಲೋ ಇಲ್ಲ ಅಂತ ಬಿಗ್ ಬಾಸ್ ಅದೇ ಮೆನ್ಷನ್ ಮಾಡಿದ್ದಾರೆ. ಅದು ಟಾಸ್ಕ್ ಟೈಮ್ನಲ್ಲಿ ಆಗಿರ್ಬೋದು, ಯಾವ ಟೈಮ್ನಲ್ಲಿ ಆದರೂ ಆಗಿರ್ಬೋದು. ಇನ್ನೊಂದಿನಪ್ಪ ಚೇರ್ ಕಾಲ ಜಗಳ ಆಡ್ತಾರೆ. ಇವಾಗ ಚೇರ್ ಕಾಲ ಜಗಳ ಆಡ್ತಿರಲ್ಲ, ಅಲ್ಲೋಗಿ ಕೂತಿದ್ರು ಕ್ಯಾಪ್ಟನ್ ಚೇರಲ್ಲಿ ಕೂತಿದ್ದಾರಲ್ವಾ. ಇವಾಗ ಬಿಗ್ ಬಾಸ್ ಅಲ್ಲಿ ಇನ್ನೊಂದು ಚೇರ್ ಇಡ್ಬೋದಿತ್ತು. ಇವಾಗ ಹೆಂಗೆ ರಾಜನ್ ಪೂಕ್ ಒಂದು ರಾಣಿ ಚೇರ್ ಇಟ್ಟಿದ್ದಾರೋ ಅದೇ ರೀತಿ ಕ್ಯಾಪ್ಟನ್ ಚೇರ್ ಪೂಕ್ ಇನ್ನೊಂದು ಕ್ಯಾಪ್ಟನ್ ಚೇರ್ ಇಡ್ಬೋದಿತ್ತು. ಅದು ಇಟ್ಟಿಲ್ಲ. ಅದು ಕ್ಯಾಪ್ಟನಿಗೆ ಮಾತ್ರ. ಮಂಜು ಅವರು ಈ ವಿಷಯದಲ್ಲಿ ತುಂಬಾ ಕರೆಕ್ಟ್ ಇದ್ದಾರೆ ಅಂತ ಹೇಳ್ಬೋದು. ಈ ವಿಷಯದಲ್ಲಿ ಯುವರಾಣಿಯವರು ತುಂಬಾ ತಪ್ಪು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವ ರೀತಿ ಇಲ್ಲಿ ರಾಜನ್ ಪೂಕ್ ಒಂದು ರಾಣಿ ಚೇರ್ ಇಟ್ಟಿದ್ದಾರೋ ಈ ಬಿಗ್ ಬಾಸ್ ಬೇಕಾದ್ರೆ ಅಲ್ಲೂ ಅದೇ ಇಡ್ಬೋದಿತ್ತು. ಆದರೆ ಆ ಥರ ಬಿಗ್ ಬಾಸ್ ಇಟ್ಟಿಲ್ಲ. ಯಾಕಂದರೆ ಅದು ಕ್ಯಾಪ್ಟನಿಗೆ ಇರೋ ಮರ್ಯಾದೆ. ಅವರ ಒಂದು ವಾರ ಆಡಿ ಗಳಿಸಿರೋ ಚೇರ್ ಅದು. ಆ ಚೇರ್ ಮೇಲೆ ಕ್ಯಾಪ್ಟನಿಗೆ ಮಾತ್ರ ಅಧಿಕಾರವಿದೆ ಅಂತಲೇ ಹೇಳ್ಬೋದು. ಈ ವಿಷಯದಲ್ಲಿ ಮೋಕ್ಷಿತಾ ಅವರು ರಾಂಗ್ ಇದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತಾಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟ ಬಿಗ್ ಬಾಸ್. ಹೌದು, ಹೀಗೆ ಮಂಜಣ್ಣ ಅವರಿಗೆ ಕನ್ವೆನ್ಷನ್ ರೂಮಿಗೆ ಕರೆದು ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟರು. ಇಬ್ಬರನ್ನ ನಗಿಸ್ಬೇಕು, ಬಿದ್ದು ಇಬ್ಬರನ್ನ ಭಾವುಕರಾಗಿ ಮಾಡಿ ಅಳಿಸ್ಬೇಕು ಅಂತ ಮಂಜಣ್ಣಗೆ ಯಾವ ರೀತಿ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರೋ ಅದೇ ರೀತಿ ಯುವರಾಣಿಗೂ ಈ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದು. ಆದರೆ ಯುವರಾಣಿ ಮೋಕ್ಷಿತಾ ಅವರಿಗೂ ಈ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ರಾಜನನ್ನು ನೀವು ಉಗ್ರ ರೂಪಕ್ಕೆ ತರಬೇಕು, ಅವರನ್ನು ಸಿಟ್ಟು ಮಾಡಿ ಜಗಳ ಆಡೋಗಿ ಮಾಡಬೇಕು ಅಂತ ಹೇಳಿ ಏನಾದರೂ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಗೌತಮಿ ಅನ್ನೋದು ಕಾದು ನೋಡಬೇಕು. ಯಾಕಂದರೆ ಈ ರೀತಿ ಚೇರ್ ಕಾಲಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದು ಕ್ಯಾಪ್ಟನ್ ಚೇರು ಯಾರು ಕುಂದ್ರಬಾರ್ದು, ಹಾಗೆ ಕ್ಯಾಪ್ಟನ್ ಪರ್ಮಿಷನ್ ಇಲ್ಲದೆ ಕ್ಯಾಪ್ಟನ್ ರೂಮ್ ಒಳಗೆ ಹೋಗಬಾರ್ದು ಅನ್ನೋದು ಮೋಕ್ಷಿತಾ ಅವರಿಗೂ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಕ್ಯಾಪ್ಟನ್ ರೂಮಿಗೆ ಕ್ಯಾಪ್ಟನ್ ಪರ್ಮಿಷನ್ ಇಲ್ಲದೆ ಬರಂಗಿಲ್ಲ ಅಂತೇಳಿ ಮೋಕ್ಷಿತಾ ಅವ್ರಿಗೆ ತಿಳಿದು ಇಷ್ಟು ವಾರ ಇದ್ದಾರೆ. ಅವರಿಗೆ ಅಷ್ಟು ಗೊತ್ತಿರಬಲ್ಲ ಕ್ಯಾಪ್ಟನ್ ರೂಮಿಗೆ ಕ್ಯಾಪ್ಟನ್ ಪರ್ಮಿಷನ್ ಇಲ್ಲದೆ ಯಾವ ಕಾರಣಕ್ಕೂ ಬರೋಂಗಿಲ್ಲ ಅಂತೇಳಿ. ಅದಲ್ಲದೆ ಮೋಕ್ಷಿತಾ ಅವರಿಗೆ ಮಂಜು ಅವ್ರ ಸಾಮ್ರಾಜ್ಯವನ್ನು ನಿಮ್ಮ ವಶಕ್ಕೆ ಪಡ್ಕೊಬೇಕಂತ ಆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದು. ಯಾಕಂದರೆ ಇವಾಗ ಇರೋದು ಗೇಮ್ ಇದೆ. ಅವ್ರ ಸಾಮ್ರಾಜ್ಯ ಕಸ್ಕೊಂಡು ಇವ್ರ ಸಾಮ್ರಾಜ್ಯ ಮಾಡ್ಕೊಳ್ಳೋದು, ಯುವರಾಣಿ ಸಾಮ್ರಾಜ್ಯ ಮಾಡ್ಕೊಳ್ಳೋದೇ ಇವಾಗಿರೋ ಟಾಸ್ಕ್. ನೀವು ನೋಡ್ತಿರ್ಬೋದು, ಅದಕ್ಕಂತಲೇ 2 ಭಾಗ ಆಗಿದೆ ಇವಾಗ ಬಿಗ್ ಬಾಸ್ ಮನೆ. ಇವಾಗ ಯಾರು ಆ ಸಾಮ್ರಾಜ್ಯದ ರಾಣಿ ಆಗ್ತಾರೋ ಇಲ್ಲ ಯಾರಾಗ್ತಾರೋ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜರಾಣಿ ಅನ್ನೋದೇ ಈ ವಾರದ ಟ್ವಿಸ್ಟ್ ಆಗಿದೆ. ಇದಲ್ಲದೆ ಬಿಗ್ ಬಾಸ್ ಕೊಟ್ಟ ಸೀಕ್ರೆಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಗೊತ್ತಿರ್ಬೋದು ಕ್ಯಾಪ್ಟನ್ಸಿಶಿಪ್ಪಿಗೆ ಆಯ್ಕೆ ಆಗ್ತಾರೆ. ಈ ಒಂದು ರೀಸನಿಂದ ಈ ರೀತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಮಂಜು ಅವರು ತಮ್ಮ ಸೀಕ್ರೆಟ್ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈಗ ಮೋಕ್ಷದವ್ರ ಟೈಮ್ ಇವ್ರು ಸೀಕ್ರೆಟ್ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇವತ್ತಿನ ಬಿಗ್ ಬಾಸ್ ಸಾಮ್ರಾಜ್ಯದ ಜಗಳ ಅಂತೂ ತುಂಬ ಅತಿರೇಕಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಉಗ್ರಂ ಮಂಜು ಅವರು ನಿಜ ಹೇಳ್ಬೇಕಂದ್ರೆ ಉಗ್ರಂ ಅವತಾರನೇ ತಾಳಿದ್ದಾರೆ ಅಂತ ಹೇಳ್ಬೋದು. ಶಿಶಿರನ್ನು ತಗೊಂಡು ಎತ್ತಿ ಬಿಸಾಕ್ತಾರೆ ಉಗ್ರಂ ಮಂಜು ಅವರು. ಇವರಿಗೆ ಇವತ್ತಿನ ಟಾಸ್ಕ್ ಮಾತ್ರ ತುಂಬ ಹೈ ವೋಲ್ಟೇಜ್ ಇದೆ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಕೂಡ ನಿನ್ನೆ ಮೊನ್ನೆ ಎಲ್ಲ ಶಾಂತವಾಗಿ ಖುಷಿಯಾಗಿ ನಡೀತಿದ್ದ ಈ ಸಾಮ್ರಾಜ್ಯದಲ್ಲಿ ಈಗ ತುಂಬಾ ಬಿರುಕಾಗಿದೆ. ತುಂಬ ಜಗಳ, ದುಪ್ಪಟ್ಟ ಯುದ್ಧನೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಯುದ್ಧದಲ್ಲಿ ಗೆಲ್ಲೋದು ಯಾರಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.